ರಹಸ್ಯದ ಬಗ್ಗೆ ಕೇಳಿರ್ತೀರಾ. ಅಂಥದ್ದೇ ಒಂದು ವೈಜ್ಞಾನಿಕ ರಹಸ್ಯ ಈ ದೇವಸ್ಥಾನದ ಕಲ್ಯಾಣಿಯಲ್ಲಿ ಅಡಗಿದೆ. ಸುತ್ತ ಸಂಪಿಗೆ ಮರಗಳಿಂದ ತುಂಬಿದ ಚಂಪಕಾರಣ್ಯದಲ್ಲಿರುವ ಈ ಗುಡಿಗೆ ಚಂಪಕಧಾಮ ಎಂಬ ಹೆಸರು. ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ಗುಡಿ ಇದು. ಪುರಾಣದ ಪ್ರಕಾರ ಪಾಂಡವರು ಸ್ಥಾಪಿಸಿದ್ದು ಎನ್ನಲಾಗಿದೆ. ಇಲ್ಲಿ ವಿಷ್ಣು, ಲಕ್ಷ್ಮೀ ದೇವಿ ಹಾಗೂ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವರ ಪ್ರತಿಷ್ಠಾಪನೆಗಳನ್ನ ನೋಡಬಹುದು. ಇನ್ನು ಏನೇ ರಹಸ್ಯಮಯ ಕಲ್ಯಾಣಿ ಎಂದ್ರೆ, ಪಾಂಡವರ ವಂಶದವರಾದ ಜನಮೇಜಯ ಎಂಬ ಮಹಾರಾಜ ತನಗೆ ಬಂದ ಕಾಯಿಲೆಯ ಪರಿಹಾರವಾಗಿ ಋಷಿಮುನಿಯ ಸಲಹೆಯಂತೆ ತನ್ನ ವಂಶಸ್ಥರು ಸ್ಥಾಪಿಸಿರೋ ಎಲ್ಲಾ ತೀರ್ಥಕ್ಷೇತ್ರಗಳ ಸೇವೆಯನ್ನು ಮಾಡುತ್ತಾ ಚಂಪಕಧಾಮ ಗುಡಿಗೆ ಬರುತ್ತಾನೆ. ಈ ಸಂಪೂರ್ಣ ಯಾತ್ರೆಯಲ್ಲಿ ತನ್ನಂತೆ ಕಾಯಿಲೆ ಇರುವ ಒಂದು ನಾಯಿ ಕೂಡ ಜೊತೆಗೆ ಬರುತ್ತೆ. ಈ ದೇವಸ್ಥಾನದ ಕಲ್ಯಾಣಿಯಲ್ಲಿ ಮಿಂದೆದ್ದ ನಾಯಿ ಸಂಪೂರ್ಣ ಗುಣಮುಖವಾದದನ್ನು ನೋಡಿ ತಾನು ಮುಳುಗಿ ಎದ್ದು ತನ್ನ ಕಾಯಿಲೆಯಿಂದ ವಿಮುಕ್ತಗೊಳ್ಳುತ್ತಾನೆ. ಹಾಗಾಗಿ ಈ ಕಲ್ಯಾಣಿಗೆ ಸುವರ್ಣಮುಖಿ ಎಂಬ ಹೆಸರು ಸಹ ಇದೆ. ಈಗಲೂ ಎಷ್ಟೋ ಕಾಯಿಲೆಗೆ ಈ ಕಲ್ಯಾಣಿಯಲ್ಲಿರುವ ನೀರು ಔಷಧಿ ಎಂದು ನಂಬಲಾಗಿದೆ. ಇಂಥ ಮತ್ತಷ್ಟು ಮಾಹಿತಿಗಾಗಿ ಚಲಿಸುವ ಮೋಡಗಳು ಪೇಜ್ನ ಫಾಲೋ ಮಾಡ್ತಾ ಇರಿ.